ನಮಸ್ಕಾರ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ ಡಿಸೈನನ್ನು, ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಕ್ ನೆಕ್ ಡಿಸೈನನ್ನು ಕಟಿಂಗ್ ಮಾಡೋದನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡದಂತೆ ನಾನು ಸ್ಟಿಚಿಂಗನ್ನು ಹೇಗೆ ಫಿನಿಶಿಂಗ್ ಕೊಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಪೇಪರ್ ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ಬೋದು. ಮುಂದೆ ಏನಕ್ಕೆ ಅಂತ ನಾನು ತೋರಿಸ್ಕೊಡ್ತೀನಿ. ಈ ಪೇಪರಿಂದ ಯಾವ ರೀತಿ ಡಿಸೈನನ್ನು ಮಾಡ್ಕೊಳ್ಳೋದು, ಇದೊಂದು ಪೇಪರ್ ಇದ್ರೆ ಸಾಕು ಡಿಸೈನನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ. ಹಾಗಿದ್ರೆ ಬನ್ನಿ. ಲೆಂತ್ ಬಂದು 13.5 ರೆಡಿ ಇದೆ. ನಾನು 14.5 ಇಟ್ಕೋತೀನಿ. ನೋಡಿ, ಮಾರ್ಜಿನ್ ಸಮೇತ 14.5 ಬರುತ್ತೆ. ಈಗ 14.5ಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಬಿಡ್ತು ಬಂದು 9.25 ಇಂಚಿದೆ. 9.25 ಇಂಚ್ ಅಂತಂದರೆ ನಮಗೆ ಎಷ್ಟು ಬರುತ್ತೆ ನೋಡಿ, 9.25, 10.25, 11.25ಗೆ ಬರುತ್ತೆ. ನಾವು ಇಷ್ಟು ಮಾರ್ಜಿನನ್ನು ಹಾಕೋಬೇಕು. ಈಗ ನೋಡೋಣ. ಇಲ್ಲಿ ನಮಗೆ ಆರ್ಮೋಲ್ ಬಂದು, ನಾನೀಗ ಫಸ್ಟು ಇಲ್ಲಿ ಗೆರೆಯನ್ನು ಹಾಕೋತೀನಿ. ಇಲ್ಲಿ ನೋಡಿ, ಫಸ್ಟು ಗೆರೆಯನ್ನು ಹಾಕೊಂಡ್ಬಿಡೋಣ. ನೋಡಿ, ಕಾಣಿಸ್ತಿದೆಯಾ? ಇಲ್ಲಿ ಒಂದೇ ಲೆವೆಲ್ಗೆ ನಾವು ಗೆರೆಯನ್ನು ಹಾಕ್ಕೋಬೇಕು. ಪುನಃ ಒಂದು 1/2 ಇಂಚ್ಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಯಾಕೆ ಅಂದರೆ ಅದು ಮಾರ್ಜಿನ್ಗೆ ಹೋಗುತ್ತೆ, ಹಾಗಾಗಿ. ಈಗ ನಾವು ಇಲ್ಲಿ ನೋಡಿ, ಈಗಾಗಲೇ ನಾನು ತೋರಿಸ್ದೆ. ಇಲ್ಲಿ ನಮಗೆ ವಿಡ್ತ್ ಬಂದು 9.25 ಇಂಚು ಪ್ಲಸ್ 2 ಇಂಚು. ಇಲ್ಲಿಂದ ಇಲ್ಲಿ ಬಂದು ನಮಗೆ 4.25 ಇಂಚು ಬರುತ್ತೆ. ಇಲ್ಲಿ 8.25 ಇಂಚಿದೆ, ಅದನ್ನು ನಮ್ಗೆ ಅರ್ಧ ಅಂದರೆ 4.25 ಇಂಚು ಬರುತ್ತೆ. ಜೊತೆಗೆ ಇಲ್ಲಿ ಬಂದು 5.25 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಮತ್ತು ಇಲ್ಲಿ 3 ಇಂಚು. ಈಗ ಇಲ್ಲಿ ವಿಡ್ತು ನಮಗೆ ಇಲ್ಲಿ ಪಟ್ಟಿ ನಮಗೆ 3 ಇಂಚ್ ಬಂದರೆ ಇನ್ನೆಷ್ಟು ಮಿಕ್ಕುತ್ತೆ ಅದು ವಿಡ್ತಾಗತ್ತೆ ನಮಗೆ. ಈಗ ನಾನಿಲ್ಲಿ 1.25 ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ. ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಎಷ್ಟಿದೆ ಅದರಲ್ಲಿ ಅರ್ಧಕ್ಕೊಂದು ಮಾರ್ಕು ಮತ್ತು ಇಲ್ಲೊಂದು ಮಾರ್ಕು, ಇದಿಷ್ಟನ್ನು ಸೇರಿಸ್ಕೋತೀನಿ. ನೋಡಿ, ಇದಿಷ್ಟನ್ನು ಸೇರಿಸ್ಕೋತೀನಿ. ಈ ರೀತಿ ಇದಿಷ್ಟನ್ನು ಸೇರಿಸ್ಕೊಂಡಲ್ವ. ಈಗ ನಮಗೆ ಇದು ಎಷ್ಟು ಬೇಕಾಗತ್ತೆ ನೋಡ್ಕೋಬೇಕು. ಎಷ್ಟು ಇದ್ರ ಲೆಂತು ಡಿಸೈನ್ ಮಾಡ್ತೀನಿ ಅನ್ನಲ್ಲ, ಅದರ ಲೆಂತನ್ನು ನೋಡ್ಕೊಳ್ಳೋಣ. ಈಗ ನಾವು ಇದನ್ನು ಸೈಡ್ಗೆ ಎತ್ತಿಟ್ಟು ಈಗ ಇದಕ್ಕೆ ಪೇಪರಲ್ಲಿ ಹೇಗೆ ಮಾಡೋದು ಅನ್ನಲ್ಲ. ಈಗ ನೋಡಿ, ಇಲ್ಲಿ 1.25 ಇಂಚಿಗೆ ವಿಡ್ತ್ಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿ 1.25 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಪಿನ್ನಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಕಾಣಿಸುತ್ತೆ. ಇಲ್ಲಿ 1.25 ಇಂಚು ಮಾರ್ಕು. ಮತ್ತು ಇಲ್ಲಿ ನೋಡಿ, ಇಲ್ಲಿ 4.25 ಇಂಚಿಗೆ 3 ಇಂಚು ವಿಡ್ತು. ಇಲ್ಲಿ ನಾನು ಈ ರೀತಿ ಇದೆ ಅಲ್ವಾ, ಇದು ಸ್ಲೀವ್ಸು ನಾವು ಇದು ಬ್ಯಾಕ್ ಪಾರ್ಟನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಮೇಲೆ. ಈಗ ಇದು ಡಿಸೈನನ್ನು ಮಾಡೋದಕ್ಕೆ ಈಗ ನೋಡಿ, ಇಲ್ಲಿ ನಮಗೆ ರೆಡಿ ಎಷ್ಟು 10.25 ಇಂಚಿದೆ. ಡೆಪ್ತ್ ಬಂದು 10.25 ಇಂಚಿದೆ. ಈಗ ನಾವು ಡಿಸೈನನ್ನು ಮಾಡಬೇಕು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಮಾರ್ಕ್ ಮಾಡಿಕೊಂಡೆ. ಈಗ ನೋಡಿ, ಡಿಸೈನು ಈ ರೀತಿ ಇದೆ. ಬ್ಲೌಸಲ್ಲಿ ಇದೇ ರೀತಿ ಡಿಸೈನ್ ಬೇಕು ಅಂತ ಹೇಳಿದ್ದಾರೆ. ನಾವು ಈಗ ಇದನ್ನು ಇಲ್ಲಿ ಇಟ್ಕೋಬೇಕು. ಯಾಕೆ ಅಂದರೆ ಸೇಮ್ ಮೆಜರ್ಮೆಂಟಲ್ಲಿ ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ಹೀಗೆ ಇಟ್ಕೊಳ್ಳೋಣ. ನೋಡಿ, ಹೀಗೆ. ಈಗ ನಾವೇನು ಮಾಡಬೇಕು, ಇಲ್ಲಿಂದ ಇದನ್ನು ನೀಟಾಗಿ ಬರ್ಕೊಳ್ಳೋಣ. ನೋಡಿ, ಈ ರೀತಿ ಬರಬೇಕು. ಬಂದು ಇಲ್ಲಿ ನೋಡಿ, ಈ ರೀತಿ ಬರಬೇಕು. ನೀಟಾಗಿ ಈ ರೀತಿ ಇಟ್ಕೋಬೇಕು. ನಾನು ಏನಕ್ಕೆ ಪೇಪರ್ ಮೇಲೆ ಮಾರ್ಕನ್ನು ಮಾಡ್ಕೋತಿದ್ದೀನಿ ಅಂದರೆ, ಡಿಸೈನು ಒಂದೊಂದು ಡಿಸೈನನ್ನು ನಾವು ಬಿಗಿನರ್ಸು ಕಟಿಂಗ್ ಮಾಡ್ತೀರಾ, ಆಗ ಒಂದೊಂದೇ ಡಿಸೈನನ್ನು ಕಲಿತಾ ಇರ್ತೀರ. ಅಂಥ ಟೈಮಲ್ಲಿ ನೀವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಕಟಿಂಗ್ ಮಾಡಿಬಿಟ್ರೆ, ಈಗ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ನಾವು ಚೇಂಜಸನ್ನು ಮಾಡ್ಕೋಬೋದು. ನೋಡಿ, ಮಾರ್ಕನ್ನು ಮಾಡ್ಕೋತಿದ್ದೀನಿ ನಾನು. ಚೇಂಜಸನ್ನು ಮಾಡ್ಕೋಬೋದು. ನೀವು ಬಟ್ಟೆ ಮೇಲೆ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಇಲ್ಲಿಂದ ನೋಡಿ ಇಲ್ಲೇ ಇದೆ ಡಿಸೈನು. ಇದನ್ನು ಈ ರೀತಿ
ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಹಾಕ್ಕೊಳ್ಳೋದು. ನೋಡಿ ತೋರಿಸ್ತೀನಿ ನಾನು ಸ್ಕೇಲಲ್ಲಿ. ಇಲ್ಲಿ ನೋಡಿ ಈ ರೀತಿ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಏರುಪೇರಾದ್ರೂ ಹಾಳಾಗೋಗ್ಬಿಡತ್ತೆ. ಏನು ನಿಮ್ಮ ಡಿಸೈನ್ ಮಾಡ್ತಿದ್ದೀರಲ್ಲ ಬ್ಲೌಸೇ ಹಾಳಾಗಿಬಿಡತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಈ ರೀತಿಯೇ ರೆಡಿ ಮಾಡ್ಕೋಬೇಕು. ನೋಡಿ ಫಸ್ಟ್ ಈ ರೀತಿ ಮಾಡಿಕೊಂಡಾಗ ಇದು ಕರೆಕ್ಟಾಗಿ ಬಂದಿದೆ ಅಂತ ಅನ್ಸಿದ ಮೇಲೆ ಬೇಕಾದರೆ ನೀವು ಲೈನಿಂಗ್ ಮೇಲೆ ಇದನ್ನೇ ಇಟ್ಕೊಂಡಾದರೂ ಬರ್ಕೋಬೋದು, ಅಥವಾ ಕಾಣಿಸ್ತಿದೆಯಾ ಇದನ್ನೇ ಇಟ್ಕೊಂಡಾದರೂ ನೀವು ಬರ್ಕೋಬೋದು. ಇಲ್ವಾ ನೀವು ಏನು ಮಾಡ್ಬೋದು ನೋಡಿ, ಇದನ್ನು ಈ ರೀತಿ, ಇಲ್ಲ ಅಂದರೆ ನಾವು ಬಟ್ಟೆ ಮೇಲೆ ಸಹ ಮಾರ್ಕನ್ನು ಮಾಡಿಕೊಂಡು ಕಟಿಂಗನ್ನು ಮಾಡ್ಕೋಬೋದು. ಈಗ ನೋಡಿ, ಈಗ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ಸೇಮ್ ಮೆಜರ್ಮೆಂಟಲ್ಲಿ ಇರೋದ್ರಿಂದ ನೋಡಿ ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು 5.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ವಾ, ಇಲ್ಲಿಂದ ಈ ರೀತಿ ಇದೋಗಿದೆ. ಎಲ್ಲಿ ನಾವು ಮಾರ್ಕ್ ಮಾಡಿರೋದ್ರೆ ಅದು ಕರೆಕ್ಟಾಗಿದೆ. ಈಗ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಈಗ ನೋಡಿ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ಅಳತೆ ತೆಗೆದು ನೋಡಬೇಕು ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದ್ದರೆ ನಾವು ಅದನ್ನು ಕಟಿಂಗನ್ನು ಮಾಡ್ಕೋಬೋದು. ಹಾಗಿದ್ರೆ ಈಗ ಕಟಿಂಗನ್ನು ಮಾಡ್ತೀನಿ ನೋಡಿ. ಈ ರೀತಿ ಅದು ಯಾವ ರೀತಿ ಬರ್ಕೊಂಡಿದ್ದೀವೋ ಅದೇ ರೀತಿ ನೀವು ಕಟಿಂಗನ್ನು ಮಾಡ್ಕೊಂಡು ಹೋಗಬೇಕು. ನೋಡಿ ಇದನ್ನು ಈ ರೀತಿ ಮಾಡಿಕೊಂಡು ಇಲ್ಲಿಂದ ನಾವೇನು ಮಾರ್ಕನ್ನು ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಇದು ಹೋಗಬೇಕು. ಈಗ ನೋಡಿ ಡಿಸೈನ್ ಯಾವ ರೀತಿ ಬಂತು ಅಂತ ತೆಗೆದು ನಾನು ತೋರಿಸ್ತೀನಿ. ನೋಡಿ ಸೇಮ್ ಮೆಥಡಲ್ಲಿ ಇದು ಬಂತು ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಡಿಸೈನು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಆಗ ನಾವು ಬ್ಲೌಸ್ ಮೇಲೆ ಕಟಿಂಗ್ ಮಾಡಿಕೊಂಡ್ರೂ ನಮಗೆ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ಹಾಗಾಗಿ ಈಗ ಇದು ಡಿಸೈನು, ಇದನ್ನು ನಾನು ಹೇಗೆ ಕಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ 1.5 ಇಂಚಿದೆ, ಇಲ್ಲಿ ನಾನು 4 ಇಂಚ್ವರೆಗೂ ಇದಕ್ಕೆ ಬ್ರಾಡನ್ನು ಕೊಡ್ತೀನಿ. ಬ್ರಾಡನ್ನು ಕೊಟ್ಟು ಈಗ ನೋಡಿ ಇಲ್ಲಿಂದ ಫುಲ್ಲು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡಾಯ್ತಲ್ವ. ಈಗ ಹಾಕ್ಕೊಂಡಾದ ನಂತರ ಇಲ್ಲಿಂದ ಈಗ ನೋಡಿ ಇಲ್ಲಿ ನಾನು ಈ ರೀತಿ ಗೆರೆಯನ್ನು ಹಾಕೋತೀನಿ. ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಹಾಕ್ಕೊಂಡೆ. ಗೆರೆಯನ್ನು ಹಾಕ್ಕೊಂಡಾದ ನಂತರ ಇಲ್ಲಿ 1 ಇಂಚನ್ನು ಒಳಗಡೆ ತಗೊಂಡು ನಾನು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಇದು ಬಂದಿದೆ ಅಲ್ವಾ, ಇಲ್ಲಿವರೆಗೂ ತಗೊಂಡ್ರೂ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ ಗೆರೆಯನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡಾದ ನಂತರ ಈಗ ನೋಡ್ಬೋದು, ಈಗ ನಮಗೆ ಎಲ್ಲಿ ಬಂದಿತ್ತಲ್ಲ ಅಲ್ಲಿಗೆ ನಾವು ಸೇರ್ಕೋಬೇಕದು ಬಂತು ನೋಡಿ. ಇಲ್ಲಿಗೆ ಸೇರಿಸ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಸ್ವಲ್ಪ ಕರುವಾಗಿ ಈ ರೀತಿ ಸೇರಿಸ್ಕೊಂಡು ಇದನ್ನು ಯಾವ ರೀತಿ ನಾವು ಮಾಡ್ಯುಲೇಷನ್ ಮಾಡ್ಕೋಬೇಕಂದ್ರೆ ಇದು ಈ ರೀತಿ ಇದೆಯಲ್ಲ, ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ ಈ ರೀತಿ ಬರಬೇಕು ನೋಡಿ, ಈ ರೀತಿ ಬರುತ್ತೆ. ಈಗ ನೋಡಿ ಇದು ಡಿಸೈನು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮಾರ್ಕಿಂಗ್ ಮಾಡೋದನ್ನು ನೋಡಿದ್ರಿ ಅಲ್ವಾ, ಈಗ ನೋಡಿ ಆದ ನಂತರ ಈಗ ಹೇಗೆ ಕಟ್ ಮಾಡೋದು ಅಂತ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾವು ಇದನ್ನು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಕಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಇದು ಸ್ಟ್ರೈಟಾಗಿ ಹಾಕಿದ್ದ ಗೆರೆಯನ್ನು ನಾವು ಸ್ವಲ್ಪ ಡಿಸೈನ್ಗೆ ಕ್ರಾಸಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿಯೇ ಮಾಡ್ಕೋಬೇಕು ನೋಡಿ. ಎಷ್ಟು ನೀಟಾಗಿ ಬರುತ್ತೆ ಕೂಡ. ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಿಂಪಲ್ ಡಿಸೈನ್ಗಳಾದ್ರೂ ಇದನ್ನು ನೀಟಾಗಿ, ಯಾಕೆ ನಾನು ಪೇಪರಲ್ಲೆಲ್ಲ ತೋರಿಸ್ಕೊಟ್ಟೆ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತೇಳಿ ತೋರಿಸ್ಕೊಟ್ಟಿದ್ದು. ಈಗ ಇದಾಯಿತು. ಈಗ ನಾವು ಇಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಇದು ನೋಡಿ, ಎಲ್ಲೇ ಏನೇ ಕಟ್ ಮಾಡಿದ್ರು ನಮಗೆ ಮೇಲೆ ಎಲ್ಲಿ ಬಂದಿತ್ತು ಅಲ್ಲೇ ಹೋಗಿ ಅದು ಸೇರಬೇಕಾಗತ್ತೆ ನೋಡಿ. ಈ ರೀತಿ ಡಿಸೈನ್ ನೋಡಿ ಈಗ ಯಾವ ರೀತಿ ಬಂದಿದೆ ಅಂತ. ಈಗ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ತೆಗೆದುಬಿಟ್ಟು ಈಗ ನಾವು ಹಾರ್ಮೋಲ್ ಹತ್ರ ಕಟಿಂಗನ್ನು ಮಾಡ್ಕೋಬೇಕು.
ನಾನು ಇದೇ ಅಳತೆನ ನಾನು ಆಗಲೇ ತೋರಿಸ್ಕೊಟ್ಟಿದ್ದೀನಿ, ಅದಕ್ಕೆ ಮಾರ್ಕಿಂಗ್ ಡೀಟೇಲಾಗಿ ನಿಮಗೆ ತೋರಿಸ್ಲಿಲ್ಲ. ನಾನು ತೋರಿಸಿರೋ ಉದ್ದೇಶ ಏನಂತಂದರೆ ಡಿಸೈನನ್ನು ಹೇಗೆ ಕಟ್ ಮಾಡ್ಕೊಳ್ಳೋದು ಈ ಡಿಸೈನನ್ನು ಅಂಥೇಳಿ. ಈಗ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಬಂದಿದೆ ಅನ್ನೋದನ್ನು ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.